ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ಫ್ರೆಂಡ್ಸ್, ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ನಮ್ಮ ಪರ್ಸ್ನಲ್ಲಿ ನಾವು ಯಾವ ರೀತಿ ಹಣವನ್ನು ಇಟ್ಕೊಳ್ಬೇಕು, ಅಂದರೆ ಯಾವ ರೀತಿ ನಾವು ಜೋಡಿಸಿ ಹಣನ ಇಟ್ಕೊಳ್ಬೇಕು, ಹಾಗೆಯೇ ಅಂದರೆ ಗಂಡಸರು ಯಾವ ಥರ ಇಟ್ಕೋಬೇಕು ಆ್ಯಂಡ್ ಹೆಂಗಸರು ಅವ್ರ ಪರ್ಸಲ್ಲಿ ಯಾವ ರೀತಿ ಇಟ್ಕೊಳ್ಬೇಕು ಅಂತ ನಾನು ಇವತ್ತಿನ ಟಾಪಿಕಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಸೊ ಇದ್ರ ಜೊತೆಗೆ ನಾವು ಒಂದು ವಸ್ತುವನ್ನು ನಾವು ಇದ್ರ ಜೊತೆಗೆ ಇಟ್ಟರೆ ಅದು ನಮಗೆ ಅನಾವಶ್ಯಕವಾಗಿ ದುಡ್ಡು ನಮಗೆ ಖರ್ಚು ಆಗೋದಿಲ್ಲ. ಓಕೆನಾ? ಅದು ಯಾವ ವಸ್ತುನ ಇಡಬೇಕು, ಹಾಗೆಯೇ ದುಡ್ಡನ್ನ ನಾವು ಯಾವ ರೀತಿ ಜೋಡಿಸ್ಬಿಟ್ಟು ಪರ್ಸ್ನಲ್ಲಿ ಇಟ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನಾನು ಏನು ಹೇಳ್ತೀನಿ ಅಂತಂದರೆ, ದುಡ್ಡನ್ನ ನಾವು ಅನ್ನೆಸೆಸರಿಯಾಗಿ ಖರ್ಚು ಆಗದೆ ಇರೋ ಥರ ನಾವು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ಓಕೆನಾ? ಯಾಕಂದರೆ ಈಗ ನಾವು ಮನೆಯಲ್ಲಿ ಕೆಲವು ನಿಯಮಗಳನ್ನ ನಾವು ಪಾಲಿಸಬೇಕು. ಓಕೆನಾ? ಆ ನಿಯಮಗಳನ್ನು ನಾವು ಪಾಲಿಸಿದಾಗಲೇ ನಮ್ಮ ಮನೆಯಲ್ಲಿ ಅನ್ನೆಸೆಸರಿಯಾಗಿ ದುಡ್ಡು ಖರ್ಚು ಹೊರಗಡೆ ಹೋಗೋದಿಲ್ಲ. ಅಂದರೆ ಏನಾದರೂ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗೋದು, ಅದನ್ನು ತೊಗೊಂಡೋಗಿ ನಾವು ಹಾಸ್ಪಿಟ್ಲಿಗೆ ಸುರಿಯೋದು, ಇಲ್ಲ ಅಂತಂದರೆ ಏನಾದರೂ ಸಾಲ ಜಾಸ್ತಿ ಆಗೋದು, ಅದಕ್ಕೆ ತೊಗೊಂಡು ಹೋಗ್ಬಿಟ್ಟು ಹಾಕೋದು, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಓಕೆನಾ? ಸೊ ಮನೆಯಲ್ಲಿ ನಾವು ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕು. ಆ ನಿಯಮಗಳನ್ನ ನಾನು ಯಾವುದಾದ್ರು ಅಂತ ಆಲ್ರೆಡಿ 2 ವಿಡಿಯೋಸ್ನ ಮಾಡಿ ಹಾಕಿದ್ದೀನಿ. ಓಕೆನಾ? ಅದನ್ನು ಚೆಕ್ ಮಾಡದೇ ಇರೋರು ಚೆಕ್ ಮಾಡ್ಕೊಳ್ಳಿ, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಬೇಕಾದ್ರೆ ನಿಮಗೆ ಕೊಡ್ತೀನಿ. ಓಕೆನಾ? ಸೊ ಫ್ರೆಂಡ್ಸ್, ಇವತ್ತು ಏನಪ್ಪ ಅಂತಂದರೆ, ಪರ್ಸ್ನಲ್ಲಿ ನಾವು ಯಾವ ರೀತಿ ಹಣನ ಇಟ್ಕೊಳ್ಬೇಕು. ಓಕೆನಾ? ಆ ರೀತಿ ಹಣನ ನಾವು ಹೆಂಗಸರು ಯಾವ ರೀತಿ ಇಟ್ಕೊಳ್ಬೇಕು, ಹಾಗೆಯೇ ಗಂಡಸರು ಯಾವ ರೀತಿ ಇಟ್ಕೊಳ್ಬೇಕು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಾವು ಒಂದು ವಸ್ತುನ ಇಡಬೇಕು. ಆ ವಸ್ತುನ ಇದ್ರ ಜೊತೆ ನಮಗೆ ಅಂದರೆ ಪರ್ಸಲ್ಲಿ ಆ ವಸ್ತುನ ಇದ್ರ ಜೊತೆ ಇಟ್ಟರೆ ನಮಗೆ ಅನ್ನೆಸೆಸರಿಯಾಗಿ ದುಡ್ಡು ಖರ್ಚು ಆಗೋದಿಲ್ಲ. ಓಕೆನಾ? ದುಡ್ಡು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಅನ್ನೆಸೆಸರಿಯಾಗಿ ಅಂತೂ ಖರ್ಚು ಆಗೋದಿಲ್ಲ. ಸರಿನಾ? ಸೊ ಬನ್ನಿ, ಈಗ ನಾನು ಯಾವ ರೀತಿ ಈ ಹಣನ ಪರ್ಸ್ನಲ್ಲಿ ಇಟ್ಕೊಳ್ಳೋದು ಅಂತ ನಿಮಗೆಲ್ಲ ಹೇಳ್ಕೊಡ್ತೀನಿ. ಓಕೆನಾ? ಸೊ ಫ್ರೆಂಡ್ಸ್, ನೋಡಿ, ಇಲ್ಲಿ ನಾನೀಗ ಈ ಥರ ಇಷ್ಟು ನೋಟನ್ನ ತೊಗೊಂಡಿದ್ದೀನಿ. ಓಕೆನಾ? ನೋಡಿ, ಇಷ್ಟು ನೋಟನ್ನ ತೊಗೊಂಡಿದ್ದೀನಲ್ವಾ, ಇದನ್ನೆಲ್ಲ ನಾವು 1 by 1 ಈ ಥರ ಜೋಡಿಸ್ಕೊಳ್ತೀವಿ. ಓಕೆನಾ? ಈ ಥರ ಜೋಡಿಸ್ಕೊಳ್ತೀವಿ. ಈ ಥರ ನಾವು ಜೋಡಿಸ್ಕೊಳ್ತೀವಲ್ವಾ, ಇದನ್ನು ನಾವು ಫಸ್ಟು ನಾನು ಹೆಂಗಸರಿಗೆ ಹೇಳ್ತೀನಿ ಯಾವ ರೀತಿ ಅವ್ರ ಪರ್ಸ್ನಲ್ಲಿ ಇಟ್ಕೊಳ್ಬೇಕು ಅಂತ. ಈಗ ನೋಡಿ, ಈಗ ಒಂದು ಪರ್ಸ್ನ ತೊಗೊಂಡಿದ್ದೀನಿ. ಈ ಪರ್ಸಲ್ಲಿ ನಾನು ಇಲ್ಲಾದರೂ ಇಟ್ಕೊಳ್ತೀನಿ. ಓಕೆನಾ? ಇಲ್ಲಿ ಆದರೂ ಇಟ್ಕೊಳ್ತೀನಿ, ಇಲ್ಲ ಅಂತಂದರೆ ಇಲ್ಲಿ ಆದರೂ ನಾನು ಇಟ್ಕೊಳ್ಬಹುದು. ನಾನು ಬಂದು ಇಲ್ಲಿ ಇಟ್ಕೊಳ್ತೀನಿ ಇವಾಗ. ಸರಿನಾ? ಸೊ ಇವಾಗ ಯಾವ ರೀತಿ ಇಟ್ಕೊಳ್ಬೇಕು ಅಂತ ಅಂದರೆ, ಹೆಂಗಸರುಗಳು ಫ್ರೆಂಡ್ಸ್, ನೀವೇನು ಮಾಡಬೇಕು ಅಂತಂದರೆ, ಈ ದುಡ್ಡನ್ನ ತಗೊಂಡು ಈ ಥರ ಸ್ಟ್ರೈಟಾಗಿ ಇಡಬೇಕು. ಓಕೆನಾ? ಈ ರೀತಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಸ್ಟ್ರೈಟಾಗಿ ನೀವು ಇಟ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ನೀವು ಸ್ಟ್ರೈಟಾಗಿ ದುಡ್ಡನ್ನ ಇಟ್ಕೊಳ್ಬೇಕಾಗತ್ತೆ. ಸರಿನಾ? ಸೊ ಇನ್ನು ಗಂಡಸರು ಯಾವ ರೀತಿ ಅವ್ರ ಪರ್ಸ್ನಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತೀನಿ. ಹೆಂಗಸರು ನಾವು ಈ ರೀತಿ ಇಟ್ಕೊಳ್ತೀವಿ ಅಲ್ವಾ? ಸೊ ಫ್ರೆಂಡ್ಸ್, ನೋಡಿ, ಗಂಡಸರು ಬಂದು ಈ ರೀತಿ ಇದನ್ನು ಫೋಲ್ಡ್ ಮಾಡಬೇಕು ದುಡ್ಡನ್ನ. ಆಯಿತಾ? ನೀವು ಯಾವುದೇ ಕಾರಣಕ್ಕೂ ಅದನ್ನು ಈ ಥರ ಸ್ಟ್ರೈಟಾಗಿ ದುಡ್ಡನ್ನ ಇಡಬಾರ್ದು. ಈ ಥರ ಫುಲ್ಲು ಫೋಲ್ಡ್ ಮಾಡಿ, ಎಷ್ಟೇ ದುಡ್ಡು ಇರಲಿ ನಿಮ್ಮ ಹತ್ರ, ಓಕೆನಾ, ಇಷ್ಟು ನೀವು ಫೋಲ್ಡ್ ಮಾಡಲೇಬೇಕು. ಮಾಡಿಬಿಟ್ಟು ಇದನ್ನು ಫುಲ್ಲು ನೋಡಿ, ಹೀಗಿದೆ ಅಲ್ಲ, ಒಂದು ಸೆಕೆಂಡ್, ಅಲ್ವಾ, ಹೀಗಿದೆ ಅಲ್ವಾ. ಗಂಡಸರು ಬಂದು ನಿಮ್ಮ ಪರ್ಸ್ನಲ್ಲಿ ನೀವು ಸ್ಟ್ರೈಟ್ ನೋಡಿ, ಇಲ್ಲಿ ಈ ರೀತಿ ನೀವು ದುಡ್ಡನ್ನ ಇಡಬೇಕು. ಓಕೆನಾ? ನೋಡಿ, ಈ ರೀತಿ ನೀವು ದುಡ್ಡನ್ನ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಅಂದರೆ ನಿಮಗೆ ಈ ಕಡೆನಾದರೂ ಇಟ್ಕೊಳ್ಬೋದು, ನೀವು ಈ ಕಡೆನಾದರೂ ಇಟ್ಕೊಳ್ಬಹುದು.
ಈ ರೀತಿ ನೀವು ಸ್ಟ್ರೈಟಾಗಿ ನೀವು ದುಡ್ಡನ್ನ ಇಟ್ಕೊಳ್ಬೇಕಾಗತ್ತೆ, ಸರಿನಾ. ಈ ರೀತಿ ನೀವು ಈ ಥರ ಹೆಂಗಸರು ರೀತಿ ನೀವು ಇಡೋ ಹಾಗಿಲ್ಲ. ಈ ರೀತಿ ಫೋಲ್ಡ್ ಮಾಡಿ ನೀವು ನಿಮ್ಮ ಪರ್ಸ್ನಲ್ಲಿ ಅದನ್ನು ಈ ರೀತಿ ಇಟ್ಕೊಳ್ಬೇಕು, ಸರಿನಾ. ಸೊ ಫ್ರೆಂಡ್ಸ್, ಈ ಥರ ಡಿಫ್ರೆನ್ಸ್ ಇರುತ್ತೆ ಆಯಿತಾ. ಹೆಂಗಸರುಗಳು ಆ ಥರ ಇಟ್ಕೊಳ್ಬೇಕು, ಗಂಡಸರುಗಳು ಈ ಥರ ಇಟ್ಕೊಳ್ಬೇಕು ಅಂತ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ನಿಮ್ಮ ಹಣ ಯಾವುದೇ ಕಾರಣಕ್ಕೂ ಅಂದರೆ ಖರ್ಚಾಗಬಾರ್ದು, ಅನಾವಶ್ಯಕವಾಗಿ ಖರ್ಚಾಗಬಾರ್ದು ಅಂತಂದರೆ ಇದರೊಳಗಡೆ ನೀವು ದುಡ್ಡನ್ನ ಇಡ್ತೀರಲ್ಲ, ಇದರೊಳಗಡೆ ಯಾವ ವಸ್ತುನ ಇಡಬೇಕು ಅಂತ ನಾನಿವಾಗ ನಿಮಗೆ ತೋರಿಸ್ಕೊಡ್ತೀನಿ, ಸರಿನಾ. ಒಂದು ನಿಮಿಷ. ನೋಡಿ, ಈಗ ಇದ್ರ ಒಳಗಡೆ ನಾನು ಇಲ್ಲಿ ಲವಂಗನ ತೊಗೊಂಡಿದ್ದೀನಿ, ಸರಿನಾ. ನೋಡಿ, ಲವಂಗದಲ್ಲಿ ಫ್ರೆಂಡ್ಸ್ ಏನಂದರೆ ನೋಡಿ, ಈ ಥರ ಮೊಗ್ಗಿರಬೇಕು ಲವಂಗದಲ್ಲಿ. ಮೊಗ್ಗು ಇಲ್ಲದೆ ಇರೋದನ್ನ ನೀವು ತೊಗೊಳಕೂಡದು, ಸರಿನಾ. ಈ ಥರ ಮೊಗ್ಗು ಇರಬೇಕು ಲವಂಗದಲ್ಲಿ. ಈ ಮೊಗ್ಗಿರೋದನ್ನ ನಾನು 4 ಲವಂಗ ತೊಗೊಂಡಿದ್ದೀನಿ. ನೋಡಿ, 1 ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡಿ 2 4, ಓಕೆನಾ. ಮೊಗ್ಗಿರೋದೇ ತೊಗೊಳ್ಬೇಕು ಫ್ರೆಂಡ್ಸ್. ನೀವು ಬೇರೆದು ಯಾವುದೂ ನೀವು ಅಂದರೆ ಫುಲ್ಲು ಮೊಗ್ಗಿಲ್ಲದೆ ಇರೋದನ್ನೆಲ್ಲ ನೀವು ತೊಗೊಳಕೂಡದು. ಅದನ್ನು ತೆಗೆದುಬಿಟ್ಟು ನೀವು ದುಡ್ಡನ್ನ ಎಲ್ಲಿ ಹಾಕಿರ್ತೀರ, ಮೀನ್ಸ್ ಎಲ್ಲಿ ನೀವು ಪರ್ಸಲ್ಲಿ ದುಡ್ಡನ್ನ ನಾನು ಇಲ್ಲಿಟ್ಟಿದ್ದೀನಲ್ವ ಈಗ ದುಡ್ಡನ್ನ, ಸೊ ಅದರೊಳಗಡೆ ಈ 4 ಲವಂಗನ ನಾನು ಹಾಕೊಳ್ತಾ ಇದ್ದೀನಿ. ನೋಡಿ 4 ಲವಂಗನ ನಾನು ಹಾಕೊಳ್ತಾ ಇದ್ದೀನಿ, ಸರಿನಾ. ಈ ರೀತಿ ಏನಕ್ಕೆ ಹಾಕಬೇಕು, ಈ ರೀತಿ ಹಾಕಿದ ತಕ್ಷಣ ದುಡ್ಡು ಅಂದರೆ ಏನಕ್ಕೂ ಅನ್ನೆಸೆಸರಿಯಾಗಿ ಖರ್ಚು ಆಗೋದಿಲ್ವಾ, ಹಾಗೆಯೇ ದುಡ್ಡು ಜಾಸ್ತಿ ಇರುತ್ತಾ ಅಂತ ನೀವು ಕೇಳ್ಬೋದು, ಓಕೆನಾ. ಸೊ ಫ್ರೆಂಡ್ಸ್, ಏನಪ್ಪ ಅಂತಂದರೆ ಇನ್ನೊಂದು ಹೇಳ್ತೀನಿ ಕೇಳಿ. ಈ ಲವಂಗದಲ್ಲಿ ಒಂದು ದುಡ್ಡನ್ನ ಸೆಳೆಯುವಂಥ ಒಂದು ಶಕ್ತಿ ಇದೆ, ಸರಿನಾ. ಈ ಲವಂಗನ ನೀವು ಇಟ್ಕೊಳ್ಳೋದ್ರಿಂದ ದುಡ್ಡು ಅನ್ನೆಸೆಸರಿಯಾಗಿ ಖರ್ಚಾಗೋದಿಲ್ಲ. ನೀವು ಎಲ್ಲೇ ದುಡ್ಡಿಡಿ, ನೀವು ಯಾವುದೇ ಪರ್ಸಲ್ಲಿ ದುಡ್ಡಿಟ್ಟರು ನೀವು ಆ ಲವಂಗನ ನೀವು ಜೊತೆಲಿ ಇಡಬೇಕಾಗತ್ತೆ, ಸರಿನಾ. ಆ ಲವಂಗನ ಜೊತೆಲಿ ಇಡೋದ್ರಿಂದ ನಿಮ್ಮದು ದುಡ್ಡು ಅನ್ನೆಸೆಸರಿಯಾಗಿ ಖರ್ಚಾಗೋದಿಲ್ಲ. ಹಾಗೆಯೇ ಸ್ವಲ್ಪ ಸ್ವಲ್ಪ ದುಡ್ಡು ಇದರಲ್ಲಿ ಸೇವ್ ಆಗ್ತಾ ಹೋಗುತ್ತೆ, ಓಕೆನಾ. ಇನ್ನೊಂದು ಮಾಡ್ಬೋದು ಫ್ರೆಂಡ್ಸ್ ನೀವು, ಓಕೆನಾ. ಇನ್ನೊಂದೇನಪ್ಪ ಅಂತಂದರೆ ಇದ್ರ ಜೊತೆಗೆ ನೀವು ಲವಂಗ ಬದಲು ನೀವು ಏಲಕ್ಕಿ ಬರುತ್ತಲ್ಲ, ಏಲಕ್ಕಿ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಅಂತ ಹೇಳ್ತಾರೆ. ಬಟ್ ನಾನು ಏಲಕ್ಕಿ ಹಾಕ್ಬಿಟ್ಟು ಯಾವತ್ತೂ ನಾನು ಮಾಡಿಲ್ಲ. ನನ್ನ ಅಕ್ಕ ಇದ್ದಾಳಲ್ಲ, ಅವಳು ಏಲಕ್ಕಿ ಹಾಕ್ತಾಳೆ, ಲವಂಗ ಏನೋ ಹಾಕ್ಲಿಕ್ಕೆ ಹೋಗಲ್ಲ ಅವಳು. ಸೊ ಅವಳು ಏಲಕ್ಕಿನೂ ಹಾಕು, ಏನೂ ಆಗಲ್ಲ, ಈ ಥರ ಅದು ಕೂಡ ತುಂಬಾ ಒಳ್ಳೆಯದು, ಲಕ್ಷ್ಮಿಗೆ ಇಷ್ಟ. ನಾನು ಏಲಕ್ಕಿನೇ ಹಾಕ್ತಾ ಇರೋದು, ನನಗೂ ಸ್ವಲ್ಪ ಪರವಾಗಿಲ್ಲ, ಆ ಥರ ಏನೋ ಅನ್ನೆಸೆಸರಿಯಾಗಿ ದುಡ್ಡೆಲ್ಲ ಖರ್ಚಾಗ್ತಾಯಿಲ್ಲ ಅಂತ ಅವಳು ಕೂಡ ನಂಗೆ ಹೇಳಿದ್ದು. ಬಟ್ ನನ್ನ ಪ್ರಕಾರ ನನಗೆ ಲವಂಗನೇ ಓಕೆ ಆಗಿದೆ, ಸರಿನಾ. ಅಂದರೆ ಏಲಕ್ಕಿನೂ ಹಾಕ್ತಾರೆ, ಬಟ್ ನಾನು ಯಾವತ್ತೂ ಅದನ್ನು ಮಾಡಿಲ್ಲ. ನಾನು ಬರೀ ಈ ಥರ ಲವಂಗ ಒಂದನ್ನು ನಾನು ಹಾಕ್ಕೊಂಡಿದ್ದೀನಿ, ಸರಿನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಥರ ನೀವು ಸ್ಟ್ರೈಟಾಗಿ ಹೆಂಗಸರು ಬಂದು ಸ್ಟ್ರೈಟಾಗಿ ದುಡ್ಡನ್ನ ಇಡಿ, ಗಂಡಸರು ಬಂದು ಫೋಲ್ಡ್ ಮಾಡಿ ದುಡ್ಡನ್ನ ಇಡಬೇಕಾಗತ್ತೆ, ಸರಿನಾ. ಆವಾಗ ನಿಮಗೆ ಅನ್ನೆಸೆಸರಿಯಾಗಿ ದುಡ್ಡು ಖರ್ಚಾಗೋದಿಲ್ಲ. ಒಬ್ಬೊಬ್ಬರು ಗಂಡಸರು ಏನು ಮಾಡ್ತಾರೆ ಅಂದರೆ, ಈಗ ನಾವು ಇಟ್ಟಿದ್ದೀವಲ್ಲ, ನಾವು ಹೆಂಗಸರು ಇಟ್ಕೋತೀವಲ್ಲ ಸ್ಟ್ರೈಟಾಗಿ, ಅವ್ರ ಪರ್ಸಲ್ಲೂ ಕೂಡ ಹಾಗೆ ಇಟ್ಕೋತಾರೆ. ದಯವಿಟ್ಟು ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ, ಅದು ಫೋಲ್ಡ್ ಮಾಡಿ ಇಡಿ, ಓಕೆನಾ. ಅದ್ರ ಜೊತೆಗೆ ನೀವು ಈ ಥರ ಲವಂಗನೂ ಕೂಡ ಇಟ್ಕೊಳ್ಳಿ, ಸ್ವಲ್ಪ ಸ್ವಲ್ಪ. ಅಂದರೆ ಫುಲ್ಲು ನೀವು ಇಟ್ಟಿದ ತಕ್ಷಣ ಫುಲ್ಲು ಇಂಪ್ರೂವ್ಮೆಂಟ್ ಆಗಿಬಿಡುತ್ತೆ, ದುಡ್ಡು ಜಾಸ್ತಿ ಆಗಿಬಿಡುತ್ತೆ ಅಂತ ನಾನು ಹೇಳಲ್ಲ. ಸ್ವಲ್ಪ 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 ಒಂದೊಂದು ಹಂತವಾಗಿ ನಿಮಗೆ ದುಡ್ಡು ಅನ್ನೆಸೆಸರಿಯಾಗಿ ಖರ್ಚಾಗೋದಾಗಿರಬಹುದು, ಇಲ್ಲ ಅಂತಂದರೆ ದುಡ್ಡು ನಿಲ್ತಾ ಇಲ್ಲ ನಮ್ಮ ಪರ್ಸಲ್ಲಿ ಅಂತ ಆ ಥರನೂ ಇರ್ಬೋದು. ಆ ಥರ ಎಲ್ಲ ಆಗೋದು ಕಡಿಮೆ ಆಗುತ್ತೆ, ಸರಿನಾ. ಸೊ ನಾನು ಕೂಡ ಈ ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಓಕೆನಾ. ನನಗೆ ಸ್ವಲ್ಪ ಪರವಾಗಿಲ್ಲ, ಹಾಗಾಗಿ ನಿಮಗೂ ಕೂಡ ಇದು ಯೂಸ್ ಆಗುತ್ತೆ ಅಂತ ನಿಮಗೂ ಕೂಡ ತಿಳಿಸ್ಕೊಟ್ಟೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ನಿಮ್ಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.